ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ನೇಮಕಾತಿ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳು ನೇಮಕಾತಿಯನ್ನು ಮಾಡಿಕೊಳ್ಳುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಕಳೆದ 3 ವರ್ಷಗಳಿಂದ ಯಾವುದೇ ನೇಮಕಾತಿಯನ್ನು ಮಾಡದೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದೆ. ರಾಜ್ಯದಲ್ಲಿ ಒಟ್ಟು 43 ಇಲಾಖೆಗಳಲ್ಲಿ 7,84,881 ಹುದ್ದೆಗಳು ಖಾಲಿ ಇವೆ. ಲಕ್ಷಾಂತರ ಅಭ್ಯರ್ಥಿಗಳು ಕಳೆದ 5-6 ವರ್ಷಗಳಿಂದ ಸರ್ಕಾರದ ನೇಮಕಾತಿಯನ್ನು ಮಾಡುತ್ತೆ ಎಂಬ ನಂಬಿಕೆಯೊಂದಿಗೆ ಪ್ರತಿ ತಿಂಗಳು ಹಣವನ್ನು ಖರ್ಚು ಮಾಡಿಕೊಂಡು ತರಬೇತಿಯನ್ನು ಪಡೆಯುತ್ತಾ ಸರ್ಕಾರದ ಸೇವೆಯನ್ನು ಮಾಡಬೇಕೆಂಬ ಆಶೆಯನ್ನು ಇಟ್ಟುಕೊಂಡು ಅಧ್ಯಯನ ಮಾಡುತ್ತಿದ್ದಾರೆ. ಆದರೆ ಅಂತಹ ಸಾವಿರಾರು ಅಭ್ಯರ್ಥಿಗಳ ವಯಸ್ಸು ಕೂಡ ಮಿತಿ ಮೀರಿದೆ. ಆದರೆ ಸರ್ಕಾರಕ್ಕೆ ಈ ಯಾವುದೇ ತೊಂದರೆಗಳನ್ನು ಗಮನಿಸದೆ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳು, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು ಖಾಲಿ ಇದ್ದು, ಇದರಿಂದ ರಾಜ್ಯದ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಗುಣಮಟ್ಟದಲ್ಲಿ ಮೇಲೆ ಪರಿಣಾಮ ಬೀರುತ್ತಿದೆ. ಸರಿಯಾದ ತರಗತಿಗಳು ನಡೆಯುತ್ತಿಲ್ಲ. ಸರ್ವರಿಗೂ ಶಿಕ್ಷಣದ ನೀಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸರ್ಕಾರದ ಅನ್ಯಾಯ ಮಾಡುತ್ತಿದೆ. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸ್ಥಿತಿಗಳು ಶೋಚನೀಯವಾಗಿದೆ. ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ಶೋಚನೀಯವಾಗಿದೆ. ಕರ್ನಾಟಕ ರಾಜ್ಯ ಮೊದಲು ಉನ್ನತ ಶಿಕ್ಷಣ ಹೆಸರುವಾಸಿ. ಆದರೆ ರಾಜ್ಯ ಪ್ರತಿಷ್ಠಿತ ವಿವಿಗಳ ಸಾವಿರಾರು ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣ ನೀಡಿ ಅವರನ್ನು ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಬೇಕಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ವಿವಿಗಳನ್ನು ಸರ್ಕಾರ ಕಡೆಗಣಿಸಿ ವಿವಿಗಳಿಗೆ ಯಾವುದೇ ಅನುದಾನ ನೀಡದೆ ಅವುಗಳನ್ನು ಕೇವಲ ವಿದ್ಯಾರ್ಥಿಗಳ ಶುಲ್ಕದ ಮೇಲೆ ನಡೆಸುವಂತೆ ಮಾಡುತ್ತಿದೆ. ಇದರಿಂದ ವಿದ್ಯಾಲಯಗಳು ವಿದ್ಯಾರ್ಥಿಗಳ ಮೇಲೆ ಹಲವಾರು ಶುಲ್ಕಗಳನ್ನು ಹೇರುತ್ತಿವೆ. ಹಿಂದಿನ ಸರ್ಕಾರ ಸ್ಥಾಪಿಸಿದ 9 ವಿಶ್ವವಿದ್ಯಾಲಯಗಳ ಮುಚ್ಚುವ ಸ್ಥಿತಿಯ ಸರ್ಕಾರ ನಿರ್ಮಾಣ ಮಾಡುತ್ತಿದೆ. ಕಾಯಂ ಹುದ್ದೆಗಳ ನೇಮಕಾತಿ ಇಲ್ಲದೆ ಕಾರಣ ಸಕಾಲಕ್ಕೆ ಅಂಕಪಟ್ಟಿ, ಫಲಿತಾಂಶ ಹಾಗೂ ಇನ್ನಿತರ ಸಮಸ್ಯೆಗಳು ವಿದ್ಯಾರ್ಥಿಗಳು ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿ ವೇತನ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ವಿದ್ಯಾರ್ಥಿ ವೇತನವನ್ನು ನೀಡುವ ಯೋಜನೆಗಳನ್ನು ಸರ್ಕಾರ ಪ್ರಾರಂಭ ಮಾಡಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ವಿದ್ಯಾರ್ಥಿಗಳ ಸಮರ್ಪಕವಾಗಿ ವಿದ್ಯಾರ್ಥಿ ವೇತನವನ್ನು ತಲುಪಿಸುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ಹೊಡೆತ ಬೀಳುತ್ತಿದೆ. ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಹಾಗೂ ಅಧ್ಯಯನದ ಪೀಠಗಳಿಗೆ ಸರ್ಕಾರ ನೀಡುತ್ತಿರುವ ಅನುದಾನ ಸಮಗ್ರ ಅಭಿವೃದ್ಧಿಗೆ ಸಾಲುತ್ತಿಲ್ಲ. ಅನುದಾನದ ಹೆಚ್ಚಿಸುವ ಕಾರ್ಯ ಆಗಬೇಕು ಹಾಗೂ ಕೆಪಿಎಸ್ಸಿಯಲ್ಲಿ ನಡೆಯುತ್ತಿರುವಂತಹ ಅಕ್ರಮದ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮವನ್ನು ತೆಗೆದುಕೊಳ್ಳುವಂತೆ ಎಬಿವಿಪಿ ಆಗ್ರಹಿಸುತ್ತದೆ. ಕಾಲೇಜುಗಳಿಗೆ ಶಿಕ್ಷಕರನ್ನ ನೇಮಕಾತಿ ಮಾಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಶಿಕ್ಷಕರನ್ನ ನೇಮಕಾತಿ ಮಾಡದೆ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇವತ್ತು ಕೇವಲ ಅಷ್ಟೇ ಅಲ್ಲ, ಇವತ್ತು ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳನ್ನ ಅವಲೋಕನವನ್ನು ಮಾಡಿಕೊಂಡ್ರೆ ಇನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಸ್ವತಃ ಸದನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ಇವತ್ತು ದುಸ್ಥಿತಿಗೆ ಬಂದಿದೆ ಅಂತೇಳಿ ಸ್ವತಃ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ವಿಶ್ವವಿದ್ಯಾಲಯಗಳಿಗೆ ಇವರು ಅನುದಾನವನ್ನ ಕೊಡ್ತಾ ಇಲ್ಲ. ಇವತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ, ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ಗಳಿಗೆ ಸರ್ಕಾರ ಮೌಖಿಕವಾಗಿ ಹೇಳಿದೆ ಅಂತೆ. ಏನಂದ್ರೆ ವಿದ್ಯಾರ್ಥಿಗಳಿಂದ ಹೆಚ್ಚಿಗೆ ಇಸ್ಕೊಂಡು ವಿಶ್ವವಿದ್ಯಾಲಯಗಳನ್ನ ನಡೆಸಿ ಅಂತೇಳಿ. ಅದಕ್ಕೋಸ್ಕರ ಇವತ್ತು ಫೀಸ್ ಅನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ಪರೀಕ್ಷೆಗಳಲ್ಲಿ ಫಲಿತಾಂಶ ನೀಡೋದಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಅಂಕಪಟ್ಟಿಗಳ ಶುಲ್ಕವನ್ನ ಹೆಚ್ಚಳ ಮಾಡಿದ್ದಾರೆ. UUCMS ಅನ್ನುವುದರ ಮೂಲಕವಾಗಿ ಹೆಚ್ಚಿನ ಶುಲ್ಕವನ್ನ ಇವತ್ತು ವಿದ್ಯಾರ್ಥಿಗಳಿಂದ ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಏನಪ್ಪಾ ಅಂದ್ರೆ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಅನುದಾನವನ್ನ ನೀಡುತ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳ ಮೇಲೆ ಅದರ ಪರಿಣಾಮವನ್ನ ಹೇರಿ ಬಡ ಪ್ರತಿಭಾನ್ವಿತ ಮಕ್ಕಳನ್ನ ಇವತ್ತು ಶಿಕ್ಷಣದಿಂದ ದೂರ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಅನುದಾನವನ್ನು ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಒಟ್ಟಾರೆ ಇವತ್ತು ರಾಜ್ಯ ಸರ್ಕಾರ ಬಹಳ ಒಂದು ಶಿಕ್ಷಣ ಇಲಾಖೆಯನ್ನ ಬಹಳ ಕಡೆಗಣಿಸ್ತಾ ಇದೆ. ಅದಕ್ಕೋಸ್ಕರ ಶಿಕ್ಷಣ ಇಲಾಖೆಯನ್ನ ಕಡೆಗಣಿಸದೆ ಸರಿಯಾಗಿ ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಬೇಡಿಕೆ ಏನಿದೆ ಈ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಈ ಪ್ರತಿಭಟನೆಯ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸಚಿನ್ ಕುಳಗೇರಿ, ಎಬಿವಿಪಿಯ ಕೇಂದ್ರೀಯ ಕಾರ್ಯ ಸಮಿತಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಿರುವ ಸರ್ಕಾರಕ್ಕೆ ಭಾರತ್ ಮಾತಾಕ್ಕೆ
ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬರಲೇಬೇಕು. ವಿದ್ಯಾರ್ಥಿಗಳ ಜೀವನ ಜೊತೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡ್ತಿರುವ ಸರ್ಕಾರಕ್ಕೆ ಬರಲೇಬೇಕು. ಮೀಟಿಂಗ್ ಅಲ್ಲಿ ಬರ್ತಾರೆ. ಭಾರತ್ ಮಾತಾ ಕಿ, ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಂಗೀತ. ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ. ಮೊನ್ನೆ ಧಾರವಾಡದಲ್ಲಿ ಕೂಡ ಈ ಘಟನೆ ನಡೆಯಿತು. ಯಾಕಂದ್ರೆ ಈ ಸರ್ಕಾರ ಯಾವುದೇ ಒಂದು ಸರ್ಕಾರಿ ನೇಮಕಾತಿಯನ್ನು ಬಿಡಾಕತ್ತಿಲ್ಲ. ಅದ್ರ ಸಲುವಾಗಿ ಧಾರವಾಡದಲ್ಲಿ ಕೂಡ ನಡೀತು. ಅದೇ ಘಟನೆ ಈಗ ವಿಜಯಪುರದಲ್ಲಿ ಕೂಡ ನಡೀತಿದೆ. ಯಾಕಂದ್ರೆ ಎಷ್ಟೋ ಜನ ಧಾರವಾಡದಲ್ಲಿ ಲೈಬ್ರರಿ ಒಳಗೆ ಕುಂತು ಓದ್ತಿದ್ದಾರೆ. 5-6 ವರ್ಷಗಟ್ಟಲೆ ಅವ್ರು ಕುತ್ಕೊಂಡು ಓದ್ತಿದ್ದಾರೆ. ಆದ್ರೂ ಒಂದು ಸರ್ಕಾರಿ ನೇಮಕಾತಿ ಬಿಡಾಕತ್ತಿಲ್ಲ. ಅದ್ರೊಳಗೆ ಕೂಡ ನಮ್ಮ ಅಣ್ಣಾರು, ನಮ್ಮ ಅಕ್ಕಾರು ಎಲ್ಲರೂ ಇದ್ದಾರೆ. ಹಾಗೆ ಒಂದು ಸರ್ಕಾರಿ ನೇಮಕಾತಿ ಬಿಡಾಕತ್ತಿಲ್ಲ ಅಂತ ಹೇಳಿ 5-6 ವರ್ಷಗಟ್ಟಲೆ ಅವ್ರು ಕುತ್ಕೊಂಡು ಕಲಿತು ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದು ಉದಾಹರಣೆಗಳಿವೆ. ಅದಕ್ಕೆ ಸರ್ಕಾರ ಕೇಳ್ಕೊಳ್ಳೋದು ಒಂದೇ, ಅದು ಯಾವುದೇ ಸರ್ಕಾರ ಆಗ್ಲಿ, ಈಗ 5 ಗ್ಯಾರಂಟಿ ಕೊಟ್ಟಾರ. ಆ 5 ಗ್ಯಾರಂಟಿ ಸದ್ಯಕ್ಕೆ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಆ 5 ಗ್ಯಾರಂಟಿ ಕೊಡೋ ಸಲುವಾಗಿ ಅದನ್ನ ಕೊಡೋದಕ್ಕಿಂತನ ಎಷ್ಟೋ ಗ್ರಾಮೀಣಗಳಲ್ಲಿ ಗ್ರಂಥಾಲಯಗಳನ್ನ ತೆಗೆದ್ರೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಓದಾಕ ಇದು ಆಕಿತ್ತು.
ಆ ಗ್ಯಾರಂಟಿ ಯೋಜನೆ ಕೊಟ್ಟಾರ. ಅದು ಏನ್ ಮಾಡುದು? ಸುಮ್ನೆ 2,000 ರೂಪಾಯಿ ಕೊಟ್ಟಾರ. ಅವ್ರು ಕೊಟ್ಟಾರ ಅಂತ ಹೇಳಿ ಜನ ಎಲ್ಲ ಕೊಟ್ಟಾರ, ಸಿದ್ದರಾಮಯ್ಯ ಬೇಷ್ ಅಂತಾರ. ಆದ್ರ ಆ 2,000 ರೂಪಾಯಿ ಅವ್ರೇನವ್ರ ಮನೆಯಿಂದ ಕೊಟ್ಟಿಲ್ಲ, ಇದೇ ಸರ್ಕಾರದಿಂತ್ರನ ಎಲ್ಲಾ ಜನಗಳಿಗೆ ಕೊಟ್ಟಾರ. ಆದ್ರೆ ಈಗ ಟೀಚರ್ ಪೋಸ್ಟ್ಗಳು 40ಕ್ಕಿಂತ ಹೆಚ್ಚು ಖಾಲಿ ಅದಾವ್. ಆದ್ರೆ ಟೀಚರ್ ಪೋಸ್ಟ್ ತಗೊಂಡ್ರ ಅವ್ರಿಗೆ ನಾವು ರೊಕ್ಕ ಎಲ್ಲಿಯೂ ಕೊಡು ಅಂತ ಹೇಳಿ ಟೀಚರ್ ಪೋಸ್ಟ್ ಒಂದು ತಗೊಳಕತ್ತಿಲ್ಲ ಅವ್ರು. ಯಾಕಂದ್ರ ಸರ್ಕಾರಕ್ಕೆ ಕೊಡಾಕ ರೊಕ್ಕ ಇಲ್ಲ. ಎಲ್ಲಾ ರೊಕ್ಕನು ಗ್ಯಾರಂಟಿ ಯೋಜನೆ ಅಂತೇಳಿ ತಮ್ಮ ರೊಕ್ಕ ಅಲ್ಲ, ಸರ್ಕಾರ ರೊಕ್ಕನೇ ಎಲ್ಲರಿಗೂ ಕೊಟ್ಟ ಸರ್ಕಾರ ರೊಕ್ಕ ಅಂತ ಹೇಳಕತ್ತಾರ ಇವ್ರು. ಅದ್ರ ಸಲುವಾಗಿ ಹೇಳಕತ್ತೀವಿ, ಎಲ್ಲಾ ಸರ್ಕಾರಿ ನೇಮಕಾತಿಗಳನ್ನ ಬಿಟ್ರ ಎಲ್ಲಾ ಓದು ಬಡ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳಿಗೆ ಎಲ್ಲರಿಗೆ ಒಳ್ಳೇದಾಕೈತಿ. ಇಂತ ಎಲ್ಲಾ ಯೋಜನೆ ಗ್ಯಾರಂಟಿ ಯೋಜನೆ ಎಲ್ಲಾ ತೆಗೆದು ಪ್ರತಿ ವರ್ಷ ಒಂದೊಂದು ಕಾಲ್ಫಾರ್ಮ್ ಬಿಟ್ರ ಎಷ್ಟೋ ಜನರು ಮುಂದೆ ಹೋಗಾರ. ನಮ್ ಸರ್ಕಾರ ಕೂಡ ಒಳ್ಳೆ ಸರ್ಕಾರ ಆಕೇತಂತ ನಾ ಹೇಳ್ತೀನಿ. ಹಾಗೆ ವಿದ್ಯಾರ್ಥಿ ವೇತನ ಕೂಡ ಈಗ ಸರಿಯಾಗಿ ಬರಾಕತ್ತಿಲ್ಲ. ಮತ್ತ ಎಷ್ಟೋ ಎಷ್ಟೋ ಬಡ ಹೆಣ್ಮಕ್ಳು ಕೂಡ ವಿದ್ಯಾರ್ಥಿ ವೇತನ ಇಲ್ಲದೆ ಎಷ್ಟೋ ಬಳಾಕತ್ತಿರ್ತಾರ. ಯಾಕಂದ್ರ ಅವ್ರಿಗೈತ್ಲ ಅವ್ರು ಬಡವ್ರು ಇರುವುದ್ರಿಂದ ಅವ್ರಿಗೆ ರೊಕ್ಕ ಇರಂಗಿಲ್ಲ ಗೌರ್ಮೆಂಟ್ ಇದು ಪ್ರೈವೇಟ್ ಸ್ಕೂಲ್ಗೆ ಕಾಲೇಜ್ಗೆ ಹಚ್ಚಾಕ. ಅದಕ್ಕೆ ಅವರು ಇಲ್ಲೇ ವಿದ್ಯಾರ್ಥಿ ವೇತನನೂ ಸಿಗ್ತೈತಿ, ಮತ್ತ ನಮಗೂ ಎಲ್ಲ ಇಲ್ಲಿ ಶಿಕ್ಷಣನೂ ಸಿಗ್ತೈತೆ ಅಂತ ಹೇಳಿ ಅವರು ಇಲ್ಲಿ ಗೌರ್ಮೆಂಟ್ಗೆ ಹಚ್ಚಿರ್ತಾರ. ಆದ್ರೆ ಈ ಸರ್ಕಾರ ಹಿಂಗೆಲ್ಲ ಮಾಡಾಕತ್ತೈತಿ. ಅದಕ್ಕೆ ಒಳ್ಳೆ ಸರ್ಕಾರ ಬಂದು ಎಲ್ಲಾರ್ಗೂ ಒಳ್ಳೇದು ಮಾಡ್ಬೇಕಂತ ನಾ ಕೇಳ್ಕೊತೀನಿ. ನಿನ್ನ ಹೆಸರು? ಸಂಗೀತ. ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ವಿಜಯಪುರದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ರಾಜ್ಯದ ಇಲಾಖೆಗಳಲ್ಲಿ 2,80,000ಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ನೇಮಕಾತಿ ಮಾಡದೆ 5-6 ವರ್ಷಗಳಿಂದ ವಿದ್ಯಾರ್ಥಿ ಜೀವನದ ಜೊತೆ ಸರ್ಕಾರ ಆಟ ಆಡ್ತಾ ಇದೆ. ಇವತ್ತು ಬಡ ವಿದ್ಯಾರ್ಥಿಗಳು ತಮ್ಮ ಕುಟುಂಬವನ್ನು ಸಾಕಬೇಕು ಅಂತೇಳಿ ಕಳೆದ 4-5 ವರ್ಷಗಳಿಂದ ಕೋಚಿಂಗ್ ಕ್ಲಾಸ್ಗಳಲ್ಲಿ ಹಣವನ್ನು ವ್ಯರ್ಥ ಮಾಡಿ ಇವತ್ತು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡದೆ ಅನ್ಯಾಯವನ್ನು ಮಾಡ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ, ನೀವೇನಾದರೂ 1 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಬರೀ ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಕಾಲೇಜಿನ ಕ್ಯಾಂಪಸ್ಸಲ್ಲಿ ಓದ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಹೋರಾಟದ ಮೂಲಕ ನಾನು ಸರ್ಕಾರಕ್ಕೆ ಕೊಡಲು ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಇವತ್ತು ವಿದ್ಯಾರ್ಥಿ ವೇತನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ, ಇವತ್ತು ವಿಶ್ವವಿದ್ಯಾಲಯಗಳಿಗೆ ಅನುದಾನವನ್ನು ನೀಡ್ತಾ ಇಲ್ಲ. ಈ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಆಗಿದೆ. ಸಚಿನ್ ಕುಳಗೇರಿ, ABVPಯ ಕೇಂದ್ರೀಯ ಕಾರ್ಯಸಮಿತಿ ಸದಸ್ಯ. ಎಲ್ಲರಿಗೂ ನಮಸ್ತೆ. ಇವತ್ತೇನೋ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಏನೋ ಒಂದು ಸ್ಪರ್ಧಾತ್ಮಕ ಒಂದು ವಿದ್ಯಾರ್ಥಿಗಳಿಗೆ ನೇಮಕಾತಿ ಮಾಡ್ತಾ ಇಲ್ಲ ಸರ್ಕಾರ. ಕಳೆದ 5 ವರ್ಷಗಳಿಂದ ಏನೋ ಕೋವಿಡ್ ನಂತರ ಯಾವುದೇ ಒಂದು ನೇಮಕಾತಿಗಳು ಬಂದಿಲ್ಲ. 45 ಡಿಪಾರ್ಟ್ಮೆಂಟ್ಗಳಲ್ಲಿ ಒಟ್ಟಾರೆಯಾಗಿ 3 ಲಕ್ಷ ಪೋಸ್ಟ್ಗಳು ಖಾಲಿ ಇದ್ದಾವೆ. ಆ ಪೋಸ್ಟ್ಗಳು ತುಂಬಲಿಕ್ಕೆ ಹೊಸ ವಿದ್ಯಾರ್ಥಿಗಳು ಏನೋ 4ರಿಂದ 5 ವರ್ಷಗಳಿಂದ ಓದ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಯಾವುದೇ ಅವಕಾಶ ಸರ್ಕಾರ ನೀಡ್ತಾ ಇಲ್ಲ. ಅದೇ ರೀತಿಯಾಗಿ ಆ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳಾಗಲಿ ಅವರೆಲ್ಲ ಫಾರ್ಮರ್ಸ್ಗಳಿರ್ತಾರೆ, ರೈತರುಗಳಾಗಿರ್ತಾರೆ. ಏನೋ ತಮ್ಮ ಹೊಟ್ಟೆಪಾಡಿಗಾಗಿ ರೈತರು ಏನು ಕೆಲಸವನ್ನು ಮಾಡ್ತಿರ್ತಾರೆ. ಅವರು ತಮ್ಮ ಊರಿನಿಂದ ಬಂದು ಬೇರೆಯವರಿಗೆ ಕಲಿಕೆಯನ್ನು ಮಾಡ್ತಿರ್ತಾರೆ. ವಿಜಯಪುರ ಮತ್ತು ಧಾರವಾಡ ಇವೆರಡು ಸ್ಟಡಿ ಸೆಂಟರ್ ಅಂತಲೇ ನಾವು ಹೇಳ್ಬೋದು. ಇವೆರಡು ಜಿಲ್ಲೆಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಗೌರ್ಮೆಂಟ್ ಪೋಸ್ಟ್ಗಳಿಗೆ ಭರ್ತಿ ಆಗಲಿಕ್ಕೆ ತಯಾರಿಯನ್ನು ಮಾಡ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಈ ತುಚ್ಛ ಸರ್ಕಾರ ಯಾವುದೇ ಅವಕಾಶವನ್ನು ನೀಡದೆ ಬರೀ ಹಗರಣಗಳಲ್ಲೇ ಸಮಯವನ್ನು ಕಳೀತೆ. ಫಾರ್ ಎಕ್ಸಾಂಪಲ್ KPSC ಹಗರಣ ಆಗಲಿ, ಮೂಢ ಹಗರಣ ಆಗಲಿ, ಬರೀ ಇಂಥ ಹಗರಣಗಳಾಗಲಿ, ಮತ್ತು ಧರ್ಮದ ಹೆಸರಲ್ಲಿ ಅಜೆಂಡಾಗಳನ್ನು ಮಾಡೋದಾಗಲಿ, ಹೋಟೆಗಳನ್ನು ಹೊಡೆಯೋದಾಗಲಿ, ಇದೇ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಹೊರತಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ. ಇವ್ರಿಗೆ ಹೋಟ್ ಬರೋದು ಯಾವುದು? ವಿದ್ಯಾರ್ಥಿಗಳಿಂದನೇ. 18 ವರ್ಷ ಮೇಲ್ಪಟ್ಟ ಇರೋ ಎಲ್ಲ ವಿದ್ಯಾರ್ಥಿಗಳನ್ನು ಇವರು ಪ್ರಜಾಪ್ರಭುತ್ವದಿಂದ ಹೋಟನ್ನು ಹಾಕ್ತಾರೆ. ಆ ಹೋಟನ್ನು ಉಪಯೋಗಪಡಿಸಿ ತನ್ನ ಸ್ವಾರ್ಥಕ್ಕಾಗಿ ಪಡಿಸ್ತಾ ಇದ್ದಾರೆ. ಹೊರತಾಗಿ ಯಾವುದೇ ರಾಜಕಾರಣಿಗಳು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಧ್ವನಿ ಎತ್ತಾ ಇಲ್ಲ. ಸರ್, ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನಾಯ್ತು? ವಿದ್ಯಾರ್ಥಿಗಳಲ್ಲೂ ಕೂಡ ಜಾತಿಯ ಇದನ್ನು ಬಿತ್ತಾ ಇದೆ ಸರ್ಕಾರ ಬಿತ್ತಾ ಇದೆ ಸರ್. ಬಟ್ ವಿದ್ಯಾರ್ಥಿಗಳನ್ನು ಅದನ್ನು ಯಾವ ರೀತಿ ತಗೋಬೇಕು ಆ ರೀತಿ ತಗೋತಾ ಇದೆ. ಅದು ಒಂದು ಅಜೆಂಡಾ ಮಾಡಿಬಿಟ್ಟಿದ್ದಾರೆ. ಧರ್ಮ ಅನ್ನೋದು, ಜಾತಿ ಅನ್ನೋದು ಅದೊಂದು ಅಜೆಂಡಾ ಮಾಡಿ ಅದ್ರ ಮೂಲಕ ತಮ್ಮ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಹೊರತಾಗಿ ಯಾವುದೇ ಪೋಸ್ಟ್ಗಳನ್ನು ಕೊಡ್ತಾ ಇಲ್ಲ, ಯಾವುದೇ ಭರ್ತಿಯನ್ನು ಮಾಡ್ತಾ ಇಲ್ಲ ಸರ್.
ಇವತ್ತು ನೀವು ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿ ಡಿ ಸಿ ಮುಖಾಂತರ ತಾವು ಮನವಿಯನ್ನು ಸಲ್ಲಿಸಿದೆ. ಮುಂಬರುವ ದಿನಗಳಲ್ಲಿ ಅವರು 1 ತಿಂಗಳಂತ ಗಡುವು ಕೇಳಿದಿರಿ. ಆದರೆ ಒಂದು ವೇಳೆ ಆಗದೇ ಇದ್ದ ಪಕ್ಷದಲ್ಲಿ ತಮ್ಮ ABP ಸಂಘಟನೆಯಿಂದ ಏನು ಮಾಡಲು ಇಚ್ಛಿಸ್ತೀರಿ? ಸರ್, ಇವತ್ತು ವಿದ್ಯಾರ್ಥಿ ಪರಿಷತ್ತಿಂದ ಉತ್ತರ ಪ್ರಾಂತದಲ್ಲಿ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಿದ್ದೀವಿ. ಇದಕ್ಕೆ ನಾವು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಲಿ ಇವರೆಲ್ಲ ಒಂದು ತಿಂಗಳ ಸಮಯವನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಅವರು ಕೂಡ ಗೌರ್ಮೆಂಟ್ದವರು ಅದನ್ನು ಹೊಂದಿಸ್ಲಿಕ್ಕೆ ಅಮೌಂಟ್ ಆಗಲಿ ಏನೇ ಆಗಲಿ ಒಂದು ಮಂತ್ ನಾವು ಅವರಿಗೆ ಟೈಮ್ ಕೊಡ್ತಾ ಇದ್ದೀವಿ. ಈ 1 ಮಂತ್ನಲ್ಲಿ ಅವ್ರು ಏನಾದರೂ ನಮಗೆ ಇದು ಕೊಡಲಿಲ್ಲ ಅಂದರೆ, ಪೋಸ್ಟ್ಗಳನ್ನು ಬಿಡಲಿಲ್ಲ ಅಂದರೆ, ನೇಮಕಾತಿಗಳನ್ನು ಬಿಡಲಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಕೆಲಸವನ್ನು 100% ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ನಿಮ್ಮ ನ್ಯೂಸ್ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ. ತಮ್ಮ ಹೆಸರು? ಸರ್, ಚೇತನ್ ಕೋರೂರ್, ಸವಿಷ್ಕರ್ ಪ್ರಾಂತ ಕೋ-ಕನ್ವೀನರ್. ಓಕೆ, ಥ್ಯಾಂಕ್ ಯು ಸರ್. ಇದೆ, ಸರ್ಕಾರಕ್ಕೂ ಗಮನ ಇದೆ ಸರ್. ಇದ್ರ ಬಗ್ಗೆ ತಾವು ಏನು ಹೇಳ್ಬೋದು? ನೀವು ಹೇಳಿ ಸರ್, ಈಗ ಸರ್ಕಾರದ ಪ್ರತಿನಿಧಿಯಾಗಿ ನೀವಿದ್ದೀರಿ. ಇಷ್ಟು ವರ್ಷ ಆಯ್ತು ಇಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಬಿಟ್ಟು ಉಳ್ಕಿದ್ದೇನು ಮಾಡ್ತಾರೆ. ಅವರು ಬರೀ ಮಾಧ್ಯಮಗಳ ಮುಂದೆ ಹೇಳ್ತಾರೆ, ಬಟ್ ಯಾವುದೇ ಪ್ರಕ್ರಿಯೆಗಳಾಗ್ತಾ ಇಲ್ಲ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಅಲ್ಲ ಸರ್, ಅದರದೊಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬರ್ಬೇಕು. ನಮ್ದೆಲ್ಲ ಈ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ ಸರ್. 1 ತಿಂಗಳಲ್ಲಿ ಏನಾದರೂ ಈ ಪ್ರಕ್ರಿಯೆ ಪ್ರಾರಂಭ ಆಗದೆ ಇದ್ದರೆ ನಗರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ PU ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಬೀದಿಗಳು ದೊಡ್ಡ ಹೋರಾಟ ಮಾಡಬೇಕಾಗತ್ತೆ. ಅದಕ್ಕೆ ನಾವು 1 ತಿಂಗಳು ಸಮಯಾವಕಾಶ ಕೊಟ್ಟಿದ್ದೀವಿ. 1 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಸಿ ಅಂತ ಹೇಳ್ತಾ ಇಲ್ಲ, ಆ ಪ್ರಕ್ರಿಯೆ ಪ್ರಾರಂಭನಾದರೂ ಆಗ್ಬೇಕು. ಅದನ್ನು ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಮುಂದೆ ಏನಾದರೂ ಅಂಥ ದೊಡ್ಡ ಪ್ರತಿಭಟನೆ ಆಯಿತು, ಅಂಥದ್ದು ಏನಾದರೂ ಸಂಭವ ನಡೆದರೆ ನೀವು ಮುಂಚಿತವಾಗಿ ಹೇಳಿಲ್ಲ ಅನ್ನೋದು ಯಾವುದೂ ಬರಬಾರ್ದು. ಪೊಲೀಸ್ ಇಲಾಖೆಯಿಂದಾಗಲಿ ಜಿಲ್ಲಾಡಳಿತದಿಂದಾಗಲಿ. ಅದಕ್ಕೆ ಆ ಪ್ರತಿಭಟನೆಗೆ ನಾವು ಆಲ್ರೆಡಿ ತಯಾರಾಗಿದ್ದೀವಿ ಸರ್. 1 ತಿಂಗಳು ಸಮಯಾವಕಾಶ ಇದೆ. ನೀವು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಹಂತದಲ್ಲಿ ಮಾತಾಡಿ ಸಹಿಪಡಿಸ್ಬೇಕು. ಸರ್, ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡೋದಿಲ್ಲ, ಮತ್ತು ನಿಮ್ಮದೆಲ್ಲ ಸರ್ಕಾರ ಹಂತದಲ್ಲಿ ಏನು ಈಡೇರಿಸಬೇಕು ಅದನ್ನು ಕಲಿಸ್ಕೊಡ್ತೇನೆ ಸರ್ಕಾರಕ್ಕೆ. ನಾವು ಹೇಳಿರೋ ವಿಷಯನೂ ಭಾಳ ಸರ್ಕಾರಕ್ಕೆ ತಿಳಿಸ್ಬೇಕು.